ನಾನು ಎಲ್ಲದೆ ಹೋಗೋಕ್ಕಾಗಲ್ಲ ಸರ್. ಈ ಕೆಳಗಿನ ತೋಟ ನಮ್ಮ ಮುಖಂಡರೆಲ್ಲ ಅಂದಿದ್ದೇನೆ ಅಂತ ಮಕ್ಕೊಬ್ಬರು ರೂಪಾಯಿ ಒದ್ದು ರಾವಲ್ ಅಂತೆ ಮೈ ಮೇಲೆ ನಿನ್ನ ಸೂಡಲ್ಲಂತ ಅಂದರು. ಇಲ್ಲಿಗೆ ಬಂದಮೇಲೆ 20 ಲಕ್ಷ ಹೇಳ್ತಾ ಇದ್ದಾರೆ. ನನ್ನ ನೀವು ಹೆಂಗೆ ಕರ್ಕೊಂಬಂದಿದ್ದು ಗೊತ್ತಾ? 1 ರೂಪಾಯಿ ಬೇಡ ನಮಗೆ, ನಾವೇನು ಕೇಳಲ್ಲ ನಿನ್ನ, ನಮ್ಮ ಜನ ನಿನ್ನ ನೋಡ್ಬೇಕಂತ. ಆಯ್ಲಪ್ಪ ಪದಲ್ಲಪ್ಪ ಜನ ಸೂಡ್ಲಿ ಅಂತ ಬಂದೆ. ಈಗ ನೋಡಿ 2 ಕೋಟಿ ರೂಪಾಯಿ ವರ್ಕ್ ಕೇಳ್ತಾ ಇದ್ದಾರೆ. ಈ 2 ಕೋಟಿ ರೂಪಾಯಿ ವರ್ಕ್ ಕೇಳಿದ್ರು ನಾನು ಇಮಿಡಿಯೇಟಾಗಿ ಒಪ್ಕೊಂಡಿಲ್ಲ, ಟೈಮ್ ಬೇಕು. ಆದರೂ ಒಂದು 15-20 ಲಕ್ಷ ಆದರೂ ಹಾಕೋ ಕೆಲಸ ಮಾಡೋದು ಆಯಿತಾ. ಈಗ ನಾನು ಬಂದಲ್ಲ, ಈಗ 15-20 ಲಕ್ಷ ಯಾರನ್ನು ಕೇಳಲಿ? ಅನುದಾನ ಇಲ್ಲದೆ ಬಂದರೆ ಹೆಂಗೆ? ನನಗೆ ಗೊತ್ತು ಇವರು 10-15 ಲಕ್ಷ ಇಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ವಾರದಿಂದ ನಾನು ತಹಸೀಲ್ದಾರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡೇ ಬಂದಿದ್ದು. ಏನಾಗುತ್ತೆ ಅಲ್ಲಿ ಏನು ಮಾತಾಡೋದು, ಅದಕ್ಕೆ ಇಲ್ಲಿ ಜನ ಏನು ಮಾತಾಡ್ತಿದ್ರು ನಾವು ಸೈಲೆಂಟಾಗಿದ್ವಿ. ನಮ್ಗೆ ಇದರ ಅರಿವು ಡೀಟೇಲ್ಡಾಗಿ 1 ಅವರ್ ಮೀಟಿಂಗ್ ಆಗಿದೆ ತಾಲೂಕು ಆಫೀಸಲ್ಲಿ ಅಲ್ವಾ. ಮಾಡ್ತೀವಿ, ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಅನುದಾನ ಕೇಳ್ತಾರೆ, ಏನಾದರೂ ಹಾಕಲಿಲ್ಲ ಅಂದರೆ ಪೆದ್ದ MLA వచ్చే ಇದಾ ಅಂತಾರೆ ಅಲ್ವಾ. ಬಟ್ ಏನಂದರೆ ಬೇರೆ MLAಗಳಿಗಿಂತ ಡಿಫ್ರೆಂಟಾಗಿ ಕೆಲಸ ಮಾಡ್ತಿದ್ದೀರಿ ಸರ್. ಇದೇ ಮಾತು ಈಗ ಜನರನ್ನು ಕೇಳಿದ್ರು, ನಮ್ಮ MLA ಬಂದು ಒಂದು ರಾಮರಾಜ್ಯದ ಕನಸನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಜನರ ಒಂದು ಸ್ಪಂದನೆ ಇದೆ. ನೋಡಿ ಬ್ರದರ್, ನಾನು ನೋಡಿ ಎಲ್ಲೂ ನೋಡಿ ಸಾಮಾನ್ಯನಂತೆ ಪ್ರತಿ ಮನೆಗೂ ಹೋಗಿ, ಇವತ್ತು 8ನೇ ವಾರ್ಡ್ ಅವ್ರನ್ನೂ ಕೇಳಿ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ರು. ಬೆಳಗ್ಗೆ ಅಲ್ವಾ 8ನೇ ವಾರ್ಡ್ ನಮ್ಮ ಸಾಹೇಬರು ಗಂಟೆ ದಾವದ್ ಸಾಹೇಬ್ರು ಸಮಯ 11:30 ಆಗಿದೆ ಸರ್. ಇದುವರೆಗೂ ನೀವು ತಿಂಡಿ ತಿಂದಿಲ್ಲ. ಕೂಡ ಜನರ ಕಷ್ಟ ಕೇಳುವಂತ ಏನು MLA ಏನು ಮಾಡೋಕ್ಕಾಗುತ್ತೆ? ನೀವು ಬೆಂಗಳೂರಿಗೆ ಹೋದ್ರು MLA 11:30 ಸಿಗ್ತಿದ್ರ? ಮೊದಲಿರೋ MLA 11:30 ಬೆಂಗಳೂರಿಗೆ ಹೋದ್ರೆ CM ಅಪಾಯಿಂಟ್ಮೆಂಟ್ ಇದೆ. ಅವರು ಮೊದಲು CM ಅಪಾಯಿಂಟ್ಮೆಂಟ್ ಇದೆ ಅಂತ 11:30 ಮೊದಲು ಹೋಗೋರಲ್ಲ. ಮೊದಲು ಯಾರೋ ಒಬ್ರು MLA ಇದ್ರು, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದ್ರೆ ನಾನು 4:45 IBಯಲ್ಲಿ ಇರ್ತೀನಲ್ಲ, ನಮಗೂ CM ಪರಿಚಯ ಅಲ್ವಾ. ನಾವು ಡೈಲಿ CM ಮನೆ ಹತ್ರ ಹೋದರೆ ನಮ್ಮನ್ನು ಯಾರು ಬರಬೇಡ ಅನ್ನೋಲ್ಲ. ಆದರೆ ಮೊದಲ ಶಾಸಕರು ಜನ ಕೆಳಗಡೆ ವೆಯ್ಟ್ ಮಾಡಿದ್ರೆ 11 ಗಂಟೆಗೆ ಇಳಿದ್ಕೊಂಡು CM ಕರೆದ್ರು, DCM ಕರೆದ್ರು, ಹೋಮ್ ಮಿನಿಸ್ಟರ್ ಕರೆದ್ರು ಅಂತ ಕಾರಲ್ಲಿ ಹೊರಟೋಗೋದು. ಆದರೆ ನೀವು ನಿದ್ದೆ ಮಾಡ್ತಾಯಿಲ್ಲ, ಬೇರೆಯವ್ರನ್ನ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ. BJP ಅವ್ರನ್ನ ನಾನು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಾನು ನನ್ನ BJPಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜೇಂದ್ರ ಅವರು, ನಾಳವರು, R ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಸಾಹೇಬರು, ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ 4 ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ನನ್ನ ಜೊತೆ ಡಿಬೇಟಿಗೆ ಬಾರಪ್ಪ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ. ಅವರು ಫೈರ್ ಬ್ರ್ಯಾಂಡ್ ಅಂತೆ, ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ, ಅಷ್ಟಂತೂ ಹೇಳಬಲ್ಲೆ. ನಿಮ್ಮ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತೀರಾ ಸರ್? ಸರ್, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ. ನಾನೇನು ಅಂತ ನಗರಸಭೆ ZPTPL ನೋಡಿ ಅಲ್ವಾ. ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ, ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ, ನಾನು ಇನ್ವಾಲ್ವ್ ಆಗಲ್ಲ. ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ನೋಡಿ ಅಲ್ವಾ. ನಾನು ಎಲ್ಲ ರೀತಿ BJP ಅವ್ರಿಗೆ ಹೇಳಕ್ಕೆ ಬರ್ತೀನಿ, ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ, ಯೋಚನೆ ಇದೆ. ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕು? ಧೈರ್ಯ ಬೇಕು, ಜನ ಬೇಕು. ಧೈರ್ಯ ಜನ ನನ್ನ ಹತ್ರ ಇದೆ, ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ. ಅದು ನಮ್ಮ ಹತ್ರನೂ ಇದೆ, ಸೆಕೆಂಡ್ರಿ. ಪಂಚಾಯತಿ ಸೀಟ್ ಕೇಳಿದ್ದೀನಿ, ನೋಡೋಣ ಬಿಡು, ಸಪೋರ್ಟ್ ಮಾಡೋದು. ಓಕೆ, ಥ್ಯಾಂಕ್ ಯು ಸರ್.